ಇನ್ನು ಇವತ್ತಿನ ಒಂದು ಮನಿ ಮಾತಲ್ಲಿ ಏನು ನಾವು ತಿಳ್ಕೊಳ್ಳೋದು ಅಂತಂದರೆ, ಯಾರು ದುಡ್ಡಿನಲ್ಲಿ ಕರೆಕ್ಟಾಗಿರ್ತಾರೋ ಅವ್ರನ್ನ ಸಮಾಜ ಒಳ್ಳೆಯವರು ಎಂದು ಒಪ್ಕೊಳ್ಳುತ್ತೆ. ನೋಡಿ, ನಾನು ಏನು ಮಾಡ್ತಾಯಿದ್ದೆ ಅಂತ, ದಿನಸಿ ಸಾಮಾನು ತೊಗೊಳ್ಳೋಂಥ ಸಮಯದಲ್ಲಿ ನಾನು ಏನು ಮಾಡಿದೆ, ದುಡ್ಡನ್ನ ಫಸ್ಟೇ ಕೊಟ್ಬಿಡ್ದೆ. ಎಲ್ಲ ಲೆಕ್ಕ ಬರ್ಕೋತಾಯಿದ್ದೆ. ಇವತ್ತೇನೊಂದು 50 ರೂಪಾಯಿ ಸಾಮಾನು ತೊಗೊಂಡು 50 ರೂಪಾಯಿ, 3000 ರೂಪಾಯಿ, 3000 ಮೈನಸ್ 50, 50, 60, 70, ಒಂದು ತಿಂಗಳಿಗೆಲ್ಲ ಸೇರಿ ಒಂದು ಲೆಕ್ಕ ಕೊಡೋ ಅಂಥವನು ಗೊತ್ತಲ್ಲ. ಆ ರೀತಿ ಮಾಡ್ತು ಅಂತಂದಾಗ ನಾಳೆ ದಿನ ಒಂದು 500 ರೂಪಾಯಿ ಶಾರ್ಟೇಜ್ ತೊಗೊಂಡೋಗಿ ಪರವಾಗಿಲ್ಲ ಅಂತಂದ, ಆಮೇಲೆ ಕೊಡೋರಂತೆ ತೊಗೊಂಡೋಗಿ ಅಂತ. ಸೊ ಹಾಗಾಗಿ ಅದೊಂದು ವಿಧಾನ. ದುಡ್ಡನ್ನು ಮೊದಲನೇ ಕೊಟ್ಟು ಅಂದರೆ ದುಡ್ಡನ್ನು ನೀವು ಯಾರ ಹತ್ರನೂ ಕೈ ಚಾಚಬಾರ್ದು. ನೋಡಿ, ಒಬ್ಬ ವ್ಯಕ್ತಿ ನನಗೆ ದುಡ್ಡಿಲ್ಲ ಅಂತ ಅವ್ನು ಕೈ ಚಾಚ್ತಾ ಇದ್ದಾನೆ ಅಂತಂದರೆ ತಿಳ್ಕೊಳ್ಳಿ, ಆತನಿಗೆ ದುಡ್ಡನ್ನು ಮ್ಯಾನೇಜ್ಮೆಂಟ್ ಮಾಡುವಂತಹ ರೀತಿ ಗೊತ್ತಿಲ್ಲ ಅಂತ. ನೋಡಿ, ಇದು ಏನಕ್ಕೆ ಇದನ್ನೆಲ್ಲನೂ ಹೇಳ್ಕೊಡ್ಬೋದು ಯೂನಿವರ್ಸಿಟಿಲಿ, ಬಟ್ ಯೂನಿವರ್ಸಿಟಿ ಎಲ್ಲ ಹೇಳ್ಕೊಡ್ಬಿಟ್ಟು ಎಲ್ಲ ಬುದ್ಧಿವಂತ ಆದಂತೂ ಆಗೋಯ್ತು ಅಂತಂದರೆ ಏನು ಹೇಳ್ಕೊಡ್ತು ಅಂದರೆ ಎಲ್ಲರೂ ಶ್ರೀಮಂತ ಆಗ್ಬಿಡ್ತಾರೆ. ಅದಕ್ಕೋಸ್ಕರ ಶ್ರೀಮಂತರು ಬೆಳೆಯೋದಕ್ಕೆ ಬಿಡೋದಿಲ್ಲ, ಬೇರೆಯವ್ರನ್ನ ಎಲ್ಲರೂ ಬುದ್ಧಿವಂತರನ್ನಾಗೋದಕ್ಕೆ ಬಿಡೋದಿಲ್ಲ. ತಿಳ್ಕೊಳ್ಳಿ, ಶ್ರೀಮಂತರಾಗೇ ಇರ್ತಾರೆ. ಯಾಕೆ ಅಂತಂದರೆ ಶ್ರೀಮಂತರನ್ನಾಗಿ ಬೆಳೆಸೋದಕ್ಕೆ ಇಷ್ಟಪಡಲ್ಲ. ಈಗ ಅದು ಸರ್ವೇ ಸಾಮಾನ್ಯದ ಗ್ಲೋಬಲ್ ಹೊಟ್ಟೆ ಕಿಚ್ಚು. ಅದು ಒಬ್ಬ ಬೆಳೀತಾ ಇದ್ದಾನೆ ಅಂದರೆ ತುಳಿತಾನೆ ಇರುತ್ತೆ. ಯಾಕಂದರೆ ನನಗಿಂತ ಇನ್ನೊಂದೇನು ಗೊತ್ತಾ, ಒಬ್ಬ ಬೆಳೀತಾ ಇದ್ದಾನೆ, ನೀವು ಒಂದು ಅಂಗಡಿ ಇಟ್ಕೊಂಡಿರ್ತೀರ ಅಂದ್ಕೊಳ್ಳಿ, ಅವನು ನನಗಿಂತ ಬೆಳೆದ್ಬಿಟ್ಟ ಅಂತ ಅಂದ್ಬಿಟ್ಟು ಪಕ್ಕದ ಅಂಗಡಿ ಅವ್ನು ನಿಮ್ಗೆ ತೊಂದರೆ ಕೊಡಲ್ಲ. ತುಂಬ ಬೆಳೆದಿರ್ತಾನೆ ನೋಡಿ, ದೊಡ್ಡ ಡಿ-ಮಾರ್ಟು ಈ ಥರದ್ದು ಒಂದು ದೊಡ್ಡ ಇವನು ಬೆಳೀತಾ ಇದ್ದರೆ ತುಳಿಯೋದಕ್ಕೆ ಪ್ರಯತ್ನ ಪಡುತ್ತೆ. ಅಲ್ಲಿ ಬರಬಾರ್ದು, ಅಲ್ಲಿ ಇಡಬಾರ್ದು ಆ ಜಾಗದಲ್ಲಿ, ನಂಗೆ ಬಟ್ಟೆ ಇದು ಕೊರತೆ ಆಗ್ಬಿಡುತ್ತೆ. ಒಂದು ಬಟ್ಟೆ ಅಂಗಡಿ ಇರ್ತಾನೆ, ಅದೇ ಒಂದು ದೊಡ್ಡವರು ಸಣ್ಣ ಅವ್ರನ್ನ ತುಳಿಯೋದಕ್ಕೆ ನೋಡುತ್ತೆ. ಯಾಕಂದರೆ ಅವ್ರು ಬೆಳೆದ್ಬಿಟ್ರೆ ನಾಳೆ ದಿನ ನಮಗಿಂತ ಕ್ವಾಲಿಟಿ ಒಂದು ಚೆನ್ನಾಗಿದೆ, ಅವನು ಹೆಂಗೋ ಅಟ್ರಾಕ್ಷನ್ ಮಾಡ್ತಾಯಿದ್ದಾನೆ ಅನ್ನುವಂತಹ ಒಂದು ರೀತಿ ಇದಾಗುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಮೇನಾಗಿ ಅಂತಂದರೆ, ಫಸ್ಟ್ ದುಡ್ಡಿನ ವಿಚಾರದಲ್ಲಿ ಒಳ್ಳೆಯ ರೀತಿ ಇಟ್ಕೋಬೇಕು. ಯಾರು ದುಡ್ಡಲ್ಲಿ ಪರ್ಫೆಕ್ಟ್ ಆಗಿರ್ತಾರೋ ಅವರು ಜೀವನದಲ್ಲಿ ಪರ್ಫೆಕ್ಟ್ ಆಗಿರ್ತಾರೆ. ಯಾರ ಹತ್ರನೂ ಕೈ ಚಾಚಿ ದುಡ್ಡು ಕೊಡಿ, ನನಗೆ ದುಡ್ಡು ಶಾರ್ಟೇಜ್ ಇದೆ ಆಮೇಲೆ ಕೊಡ್ತೀನಿ ಅಂತ ಕೇಳಕ್ಕೆ ಹೋಗಬೇಡಿ. ಗೊತ್ತಾಯ್ತಲ್ಲ. ಈಗ ಮೊದಲು ಎಷ್ಟೊಂದು ಜನ ಹೆಂಗೆ ಯಾಮಾರಿಸೋರು ಅಂತಂದರೆ, ದುಡ್ಡು ಮನೇಲಿ ಬಿಟ್ಬಿಟ್ಟು ಅಂದ್ಬಿಟ್ಟಿದ್ದೀನಿ, ಕೊಡು ಒಂದು 3000 5000 ಅಂತ ಇಸ್ಕೊಂಡು ಕೊಡ್ತಾನೆ ಇರಲಿಲ್ಲ. ಈಗ ಪೇ ಮಾಡೋಕ್ಕೆ ಹೇಳು, ಫೋನಾಗಿ ಗೂಗಲ್ ಪೇ ಮಾಡೋಕ್ಕೆ ಹೇಳು, ನಾನು ಕೊಡ್ತೀನಿ ಅಂತಾರೆ ಅಲ್ವಾ. ಎಲ್ಲದಕ್ಕೂ ದೇವರು ಎಲ್ಲಿ ಸಮಸ್ಯೆ ಆಗ್ತದೆ ಅಲ್ಲೊಂದು ಪರಿಹಾರ ಇಟ್ಟಿರ್ತಾನೆ. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ, ದುಡ್ಡನ್ನ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಹತ್ರ ಕೈ ಚಾಚಬಾರ್ದು. ಕೈ ಚಾಚ್ತು ಅಂತಂದರೆ ಶ್ರೀಮಂತ ತಿಳ್ಕೊಬಿಡೋನು, ಕೈ ಚಾಚ್ತಾನೆ